ಸ್ನೇಹಿತರೆ, ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಿರುಪತಿ ದೇವಾಲಯಕ್ಕೆ ಹೋದಂಥ ಭಕ್ತರು ಮುಡಿ ಕೊಡುವುದು ಯಾಕೆ? ಇದರ ಹಿಂದೆ ಒಂದು ರಹಸ್ಯಮಯವಾದ ಕಥೆನೇ ಇದೆ. ಮತ್ತು ಪ್ರತಿ ವರ್ಷ ತಿರುಪತಿ ಹುಂಡಿಯಲ್ಲಿ ಭಕ್ತರು ಹಾಕುವಂತಹ ಚಿನ್ನ ಹಣ ಎಷ್ಟು ಗೊತ್ತಾ? ಹಾಗೆ ತಿರುಪತಿಯಲ್ಲಿ ಲಾಡು ತಯಾರು ಮಾಡಿ ಅದರಿಂದ ಬರುವಂತಹ ಲಾಭ ಎಷ್ಟು ಗೊತ್ತಾ? ಇದರ ಜೊತೆ ತಿರುಪತಿಯಲ್ಲಿ ಭಕ್ತಾದಿಗಳು ಕೊಡುವಂತಹ ಕೂದಲು ಏನಾಗ್ತಿದೆ, ಇದರಿಂದ ಎಷ್ಟೆಲ್ಲ ಲಾಭ ಆಗ್ತಿದೆ ಅನ್ನೋದು ನೀವು ಕೇಳಿದರೆ ಬೆಚ್ಚಿ ಬೀಳ್ತೀರಾ. ಅಷ್ಟೇ ಅಲ್ಲ, ತಿರುಪತಿ ದೇವಾಲಯದ ಬಗ್ಗೆ ನೀವೆಷ್ಟೋ ನಂಬ್ಕೊಂಡಿರೋ ಸುಳ್ಳು ಕಥೆಗಳನ್ನು, ಸುಳ್ಳು ಸುದ್ದಿಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ತರಲಿದ್ದೇನೆ. ಪ್ರಪಂಚದಲ್ಲಿ ಅತಿ ದೊಡ್ಡ ದೇವಾಲಯಗಳಲ್ಲಿ ತಿರುಮಲ ದೇವಾಲಯವು ಒಂದು. ಕಲಿಯುಗದಲ್ಲಿ ಪ್ರಜೆಗಳನ್ನು ಕಾಪಾಡೋಕ್ಕೋಸ್ಕರ ಮಹಾವಿಷ್ಣು ಎತ್ತಿದ ಅವತಾರನೇ ಶ್ರೀ ವೆಂಕಟೇಶ್ವರ ಸ್ವಾಮಿ. ಕಲಿಯುಗದ ವೈಕುಂಠ ಅಂತ ಕರೆಯುವುದು ಯಾವ ತಪ್ಪೂ ಇಲ್ಲ. ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ತುಂಬ ಹತ್ತಿರದಿಂದ ದರ್ಶನವನ್ನು ಪಡೆದುಕೊಂಡ್ರೆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನೇ ಜೀವಂತವಾಗಿ ನಿಂತಿರುವ ಹಾಗೆ ಅನುಭವವಾಗ್ತದೆ. ಇದಕ್ಕಿಂತ ಮುಂಚೆ ಈ ವಿಷಯ ತಿಳ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಆ ವಿಷಯ ಯಾವುದೆಂದರೆ, ನೀವು ಹಿಂದಿನಿಂದ ತಿರುಪತಿ ಬಗ್ಗೆ ತಿಳ್ಕೊಂಡು ಬಂದಿರುವಂತಹ ನಂಬಿಕೆಗಳು, ಸುಳ್ಳು ಸುದ್ದಿಗಳು, ಊಹಾಪೋಹಗಳು ಎನ್ನುವುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ತಿಳ್ಕೊಳ್ಳಿ. ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ತಲೆಯ ಮೇಲೆ ನಿಜವಾದ ಕೂದಲುಗಳು ಇವೆ. ಆದರೆ ಕಿರೀಟ ಇರುವುದರಿಂದ ಆ ಕೂದಲುಗಳು ಯಾರಿಗೂ ಸಹ ಕಾಣುವುದಿಲ್ಲ ಅಂತ ಹೆಚ್ಚಿನ ಅವರ ನಂಬಿಕೆ. ಆದರೆ ಇದು ಶುದ್ಧ ಸುಳ್ಳು ಅಂತ ತಿರುಪತಿ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ರಮಣಾ ದೀಕ್ಷಿತ್ ಅವರು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಮತ್ತೊಂದು, ತಿರುಪತಿ ದೇವಾಲಯದ 20 ಕಿಲೋಮೀಟರ್ ದೂರದಲ್ಲಿ ರಹಸ್ಯಮಯವಾದಂತಹ ಯಾರಿಗೂ ತಿಳಿಯದ ಒಂದು ಊರಿದೆ. ಆ ಊರಿನಲ್ಲಿ ಯಾರೂ ಸಹ ವಾಸ ಮಾಡುವುದಿಲ್ಲ. ಆ ಊರಿನಲ್ಲಿ ಬೆಳೆಯುವಂತಹ ಹೂಗಳನ್ನು ಮಾತ್ರ ಕಿತ್ತು ತಂದು ತಿರುಪತಿ ದೇವಾಲಯಕ್ಕೆ ವೆಂಕಟೇಶ್ವರ ಸ್ವಾಮಿಯ ಅಲಂಕಾರಕ್ಕೆ ಮಾತ್ರ ಬಳಸಿ ಕೊಳ್ಳಲಾಗುತ್ತದೆ ಅಂತ ತುಂಬ ಜನರ ನಂಬಿಕೆ. ಆದರೆ ಅದು ಸಹ ಶುದ್ಧ ಸುಳ್ಳು. ತಿರುಪತಿ ದೇವಾಲಯದ ಸುತ್ತಮುತ್ತಲು ಬೆಳೆಯುವಂಥ ಹೂಗಳನ್ನು ಮತ್ತು ಭಕ್ತಾದಿಗಳು ತರುವಂತಹ ಹೂಗಳನ್ನು ಮಾತ್ರ ದೇವಾಲಯ ಅಲಂಕಾರಕ್ಕೆ ಮತ್ತು ವೆಂಕಟೇಶ್ವರ ಸ್ವಾಮಿಯ ಅಲಂಕಾರಕ್ಕೆ ಬಳಸಿಕೊಳ್ಳಲಾಗುತ್ತದೆ ಎನ್ನುವುದು ನಿಜವಾದ ಸಂಗತಿ. ಇನ್ನು ಅತಿ ಮುಖ್ಯವಾದ ವಿಷಯ ಏನೆಂದರೆ, ಎಲ್ಲರೂ ತಿರುಪತಿಗೆ ಹೋದಾಗ ತಪ್ಪದೆ ಮುಡಿಯನ್ನು ಕೊಟ್ಟು ಬರುತ್ತಾರೆ. ಎಲ್ಲರೂ ಭಕ್ತಿಯಿಂದ ತಮ್ಮ ತಲೆ ಕೂದಲನ್ನು ಕೊಟ್ಟು ತಮ್ಮ ಹರಕೆಯನ್ನು ನೀಡಿ ಈಗ ತಮ್ಮ ಹರಕೆ ತೀರಿ ಹೋಯಿತು ಅಂತ ಹೇಳುತ್ತಾರೆ. ಆದರೆ ಎಲ್ಲರೂ ಈ ರೀತಿ ತಿರುಪತಿಗೆ ಹೋದಾಗ ತಪ್ಪದೆ ಮುಡಿಯನ್ನು ಕೊಡುವುದರ ಹಿಂದೆ ಒಂದು ರಹಸ್ಯಮಯವಾದ ಕಾರಣನೇ ಇದೆ. ಅದೇನೆಂದರೆ ನಾವು ಈಗ ತಿಳಿಯೋಣ. ಲಕ್ಷ್ಮೀದೇವಿಯು ವೆಂಕಟೇಶ್ವರ ಸ್ವಾಮಿಯನ್ನು ಬಿಟ್ಟು ಹೋದಾಗ ಲಕ್ಷ್ಮಿಯನ್ನು ಹುಡುಕುತ್ತಾ ಬಂದ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಸುಸ್ತಾಗಿ ಸ್ವಾಮಿ ಅಲ್ಲೇ ಹತ್ತಿರದಲ್ಲಿ ಇರುವಂತಹ ಒಂದು ಮಣ್ಣಿನ ಹುತ್ತದ ಒಳಗಡೆ ಕೂತು ವಿಶ್ರಮಿಸುತ್ತಾರೆ. ಆಗ ವೆಂಕಟೇಶ್ವರ ಸ್ವಾಮಿ ಆಯಾಸಗೊಂಡಿರುವುದನ್ನು ನೋಡಿ ಕಾಮಧೇನು ವೆಂಕಟೇಶ್ವರ ಸ್ವಾಮಿಗೆ ಹಾಲನ್ನು ಕುಡಿಸಲು ಹುತ್ತದ ಮೇಲಿನ ಭಾಗಕ್ಕೆ ಬಂದು ಕಾಮಧೇನನ್ನು ಹಾಲನ್ನು ಸ್ವಾಮಿ ವೆಂಕಟೇಶ್ವರ ಸ್ವಾಮಿಗೆ ನೀಡುತ್ತದೆ. ಅದನ್ನು ಕಂಡಂತಹ ಕಾಮಧೇನುವಿನ ಮಾಲೀಕ ಕೋಪಗೊಂಡು ಅದನ್ನು ತಡೆಯೋಕೆ ಅಂತಲೇ ಕೊಡಲಿಯಿಂದ ಬೀಸುತ್ತಾನೆ. ಆಗ ಕೊಡಲಿ ವೆಂಕಟೇಶ್ವರ ಸ್ವಾಮಿಯ ತಲೆಗೆ ಬಿದ್ದು ಗಾಯವಾಗಿ ಅದರಿಂದ ವೆಂಕಟೇಶ್ವರ ಸ್ವಾಮಿ ತನ್ನ ತಲೆಯಿಂದ ರಕ್ತ ಹಾಗೂ ಕೂದಲನ್ನು ಕಳೆದುಕೊಳ್ಳುತ್ತಾನೆ. ನಂತರ ಅಲ್ಲಿಂದ ಸ್ವಾಮಿ ತಿರುಮಲ ಬೆಟ್ಟದ ನದಿಯ ತೀರಕ್ಕೆ ಬಂದು ವಿಶ್ರಾಂತಿ ಪಡೆಯುತ್ತಾ ಹಾಗೆ ಮಲಗಿಬಿಡುತ್ತಾರೆ. ಹಾಗೆ ಗಂಧರ್ವದ ಯುವರಾಣಿಯಾದಂತಹ ನೀಲಾದೇವಿ ವೆಂಕಟೇಶ್ವರ ಸ್ವಾಮಿ ಕೂದಲನ್ನು ಕಳೆದುಕೊಂಡಿರುವುದನ್ನು ಹಾಗೆ ಮಲಗಿರುವುದನ್ನು ನೋಡಿ ನೊಂದುಕೊಳ್ಳುತ್ತಾಳೆ. ಹಾಗೆ ನೊಂದ ನೀಲಾದೇವಿ ತನ್ನ ತಲೆಯಲ್ಲಿ ಇದ್ದಂಥ ಒಂದು ಭಾಗದ ಕೂದಲನ್ನು ಕಿತ್ತು ತುಂಬ ವಿನಯ ಭಕ್ತಿಭಾವದಿಂದ ವೆಂಕಟೇಶ್ವರ ಸ್ವಾಮಿಗೆ ಕೂದಲನ್ನು ಕಿತ್ತು ಹೋದ ಜಾಗದಲ್ಲಿ ಇಡುತ್ತಾಳೆ. ಆಗ ವೆಂಕಟೇಶ್ವರ ಸ್ವಾಮಿಗೆ ಎಚ್ಚರಗೊಂಡು ಕಣ್ಣು ಬಿಟ್ಟಾಗ ಪಕ್ಕದಲ್ಲಿ ಇದ್ದಂತಹ ನೀರಿನ ಕೊಳದಲ್ಲಿ ತನ್ನ ಮುಖದ ಪ್ರತಿಬಿಂಬ ನೋಡುತ್ತಾನೆ. ಆಗ ತಲೆಯ ಮೇಲೆ ಕೂದಲು ಇಲ್ಲದ ಜಾಗದಲ್ಲಿ ಮತ್ತೆ ಬಂದಿರುವುದನ್ನು ಕಂಡು ಹಾಗೂ ನೀಲಾದೇವಿಯ ತಲೆಯಿಂದ ರಕ್ತ ಬರುತ್ತಿದ್ದನ್ನು ಕಂಡು ನೀಲಾದೇವಿಯ ಅವಳ ತಲೆಯ ಕೂದಲನ್ನು ತನ್ನ ತಲೆಗೆ ನೀಡಿದ್ದಾಳೆ ಎಂದು ನೀಲಾದೇವಿಯ ಭಕ್ತಿ ತ್ಯಾಗಕ್ಕೆ ಮೆಚ್ಚಿ, ನಿನ್ನ ಭಕ್ತಿ ನನಗೆ ಸಾಕು, ನಿನ್ನ ಕೂದಲನ್ನು ನೀನೇ ಹಿಂಪಡೆದುಕೋ ಎಂದು ಹೇಳಿದಾಗ ನೀಲಾದೇವಿಯು, ಸ್ವಾಮಿ, ನಿಮ್ಮನ್ನು ನೋಡಲು ಬಂದ ಭಕ್ತಾದಿಗಳು ಅವರು ಮುಡಿಯನ್ನು ಅರ್ಪಿಸಿದರೆ ಸಾಕು, ಅದೇ ನನಗೆ ಕೂದಲನ್ನು ಹಿಂತಿರುಗಿಸಿಕೊಟ್ಟಂತಾಗುತ್ತದೆ ಎಂದು ಅಂತ ಹೇಳುತ್ತಾಳೆ. ಆಗ ವೆಂಕಟೇಶ್ವರ ಸ್ವಾಮಿಯು, ನನ್ನ ದರ್ಶನಕ್ಕಾಗಿ ಬರುವ ಭಕ್ತಾದಿಮಾನಿಗಳು ಅವರ ಮುಡಿಯನ್ನು ಕೊಟ್ಟರೆ ಅವರ ಕೋರಿಕೆಗಳೆಲ್ಲ ತೀರಿ ಪಾಪ ಕರ್ಮಗಳಿಂದ ವಿಮುಕ್ತಿಗೊಳ್ಳುತ್ತಾರೆ.
ಎನ್ನುವ ಮಾತನ್ನು ಹೇಳಲಾಗುತ್ತದೆ. ಆದ್ದರಿಂದ ತಿರುಪತಿ ದೇವಾಲಯಕ್ಕೆ ಹೊರಟಂತಹ ಭಕ್ತರು ತಮ್ಮ ಮುಡಿಯನ್ನು ಕೊಟ್ಟರೆ ತಮ್ಮ ಪಾಪ ಕರ್ಮಗಳು ನಿವಾರಣೆಯಾಗುತ್ತದೆ, ನಮ್ಮ ಕೋರಿಕೆಗಳೆಲ್ಲ ಈಡೇರುತ್ತದೆ. ಇದೇ ನಂಬಿಕೆಯನ್ನು ಇಟ್ಟುಕೊಂಡು ಪ್ರತಿದಿನ 20,000ಕ್ಕೂ ಕೂದಲನ್ನು ತಿರುಪತಿ ದೇವಾಲಯಕ್ಕೆ ಅರ್ಪಿಸುತ್ತಿದ್ದಾರೆ. ತಿರುಪತಿ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳು ತಲೆಯ ಕೂದಲು ತೆಗೆಯೋಕೆ ಅಂತಲೇ 600 ಜನರು ಪ್ರತಿದಿನ ತಿರುಪತಿಯಲ್ಲಿ ಕೆಲಸ ಮಾಡ್ತಾರೆ. ತಿರುಪತಿಯಲ್ಲಿ ಕಲೆಕ್ಟ್ ಆಗುವಂತಹ ಕೂದಲಿಗೆ ಬೇರೆ ಬೇರೆ ದೇಶಗಳಲ್ಲಿ ತುಂಬಾ ಬೇಡಿಕೆ ಇದೆ. ಆದ್ದರಿಂದ ತಿರುಪತಿ ದೇವಸ್ಥಾನಕ್ಕೆ ಭಕ್ತರಿಂದ ಸಂಗ್ರಹವಾಗುವಂತಹ ಕೂದಲಿನಿಂದಲೇ ವರ್ಷಕ್ಕೆ 126 ಕೋಟಿ ಅಧಿಕ ಹಣ ಬರುತ್ತಿದೆ. ಹಾಗೆ ತಿರುಪತಿ ದೇವಸ್ಥಾನದಲ್ಲಿ ತುಂಬ ಪ್ರಸಿದ್ಧಿ ಎಂದರೆ ತಿರುಪತಿ ದೇವಸ್ಥಾನದ ಪ್ರಸಾದವಾಗಿರುವಂತಹ ಲಾಡು. ತಿರುಪತಿಯಿಂದ ಭಕ್ತಾದಿಗಳಿಗೆ ಮಾರಾಟವಾಗುತ್ತಿರುವಂತಹ ಲಾಡಿನಿಂದಲೇ ಪ್ರತಿ ವರ್ಷ 500 ಕೋಟಿ ಲಾಡುವಿನ ಮಾರಾಟದಿಂದಲೇ ಹರಿದು ಬರುತ್ತಿದೆ. ಇನ್ನೊಂದು ವಿಷಯ ಏನೆಂದರೆ ತಿರುಪತಿಯಲ್ಲಿ ಲಾಡು ತಯಾರು ಮಾಡಲು ಕರ್ನಾಟಕದ ನಂದಿನಿ ತುಪ್ಪವನ್ನೇ ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ತಿರುಪತಿಯಲ್ಲಿ ಸ್ಪೆಷಲ್ ದರ್ಶನ್ ಟಿಕೆಟ್ ಪಡೆಯಲು ಕಲೆಕ್ಟ್ ಆಗುವಂತಹ ಹಣ 140 ಕೋಟಿ. ಹಾಗೆ ತಿರುಪತಿಯಲ್ಲಿ ಮದುವೆ ಆಗೋಕೆ ಬಾಡಿಗೆ ನೀಡಿರುವಂತಹ ಮಂಟಪಗಳಿಂದಲೇ ಪ್ರತಿ ವರ್ಷ 126 ಕೋಟಿ ಹರಿದು ಬರುತ್ತಿದೆ. ಕೊನೆಗೆ ತಿರುಪತಿಗೆ ಅಧಿಕವಾಗಿ ಹರಿದು ಬರುತ್ತಿರುವಂತಹ ಹಣ ಅಂದರೆ ಅದು ತಿರುಪತಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ದೇವಸ್ಥಾನದ ಹುಂಡಿಯಲ್ಲಿ ಹಾಕುತ್ತಿರುವಂತಹ ಚಿನ್ನ, ಒಡವೆ, ಹಣದ ಕಾಣಿಕೆಯಿಂದಲೇ ಪ್ರತಿ ವರ್ಷ ಸಾವಿರಾರು ಕೋಟಿಗಿಂತಲೂ ಅಧಿಕವಾಗಿ ಹಣ ಹರಿದು ಬರುತ್ತಿದೆ. ಭಕ್ತಾದಿಮಾನಿಗಳು ಹುಂಡಿಯಲ್ಲಿ ಹಾಕುತ್ತಿರುವಂತಹ ಹಣದ ಲೆಕ್ಕಾಚಾರ ಮಾಡಲು ಅಂತಾನೆ ತುಂಬ ದಿನ ಸಮಯ ಹಿಡಿಯುತ್ತೆ. ಇಷ್ಟೆಲ್ಲ ಮೂಲಗಳಿಂದ ತಿರುಪತಿಗೆ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಹರಿದು ಬರುತ್ತಿದೆ. ಇದಿಷ್ಟು ತಿರುಪತಿ ದೇವಸ್ಥಾನದ ಬಗ್ಗೆ ಇರುವಂತಹ ಅಚ್ಚರಿಯ ವಿಷಯಗಳು. ತಿರುಪತಿ ದೇವಸ್ಥಾನದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ತಿಳಿದಿರುತ್ತೇನೆ. ಮತ್ತೊಂದು ರೋಚಕ ಕಥೆಯೊಂದಿಗೆ ಬರುತ್ತೇನೆ. ನಿಮ್ಮಿಂದ ಬಯಸೋದು ನಾವೊಂದು ಲೈಕ್ ಮಾತ್ರ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.